ಕನ್ನಡ ಭಾಷೆ ಅಂತ ಹೇಳಿದ್ರೆ ಕೆಲವರಿಗೆ ಎಷ್ಟು ಅಸಡ್ಡೆ ಆಗ್ಬಿಟ್ಟಿದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಭಾಷೆಗೆ ಅವಮಾನ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಎಲ್ಲೊಬ್ರು ಕಾಲೇಜ್ ಉಪನ್ಯಾಸಕಿ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ರ ಅಂತ, ಕನ್ನಡ ಮೈ ಫುಟ್ ಅಂತ ಹೇಳಿದ್ರಂತೆ, ಹಾಗಂತ ಅಂದ್ರು ಅನ್ನೋ ಆರೋಪ ಇದೆ. ಕನಕಪುರ ತಾಲೂಕು ಜೈನ್ ಎಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕಿ ಕಾಲೇಜ್ ಹತ್ರ ಇದ್ದ ಲ್ಯಾಪ್ಟಾಪ್ ರಿಪೇರಿ ಅಂಗಡಿಯಲ್ಲಿ ಕನ್ನಡ ಭಾಷೆಗೆ ಅಗೌರವ ತೋರಿಸಿದ್ರು ಅನ್ನೋ ಆರೋಪ ಇದೆ. ಸರಿಯಾಗಿ ರಿಪೇರಿ ಮಾಡಿಲ್ಲ ಅಂತ ತಮಿಳಲ್ಲಿ ಬೈತಾ ಇದ್ರಂತೆ. ಕನ್ನಡದಲ್ಲಿ ಹೇಳಿ ಮೇಡಮ್ ಅಂತ ಆ ಲ್ಯಾಪ್ಟಾಪ್ ರಿಪೇರಿ ಮಾಡೋನು ಹೇಳಿರೋದಕ್ಕೆ ಕನ್ನಡ ಮೈ ಫುಟ್ ಅಂದ್ರಂತೆ ಆ ಲೆಕ್ಚರರ್. ಉಪನ್ಯಾಸಕಿ ಅಮಾನತು ಮಾಡುವಂತೆ ಕನ್ನಡ ಸಂಘಟನೆಗಳು ಒತ್ತಾಯಿಸಿದ್ವು. ಕಾಲೇಜಿಗೆ ಭೇಟಿ ನೀಡಿ ಉಪನ್ಯಾಸಕಿ ಬಳಿ ಕ್ಷಮೆ ಕೇಳಿಸಿದ್ವು ಸಂಘಟನೆಗಳು. ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಕ್ಷಮೆ ಕೋರಿದ್ರು ಉಪನ್ಯಾಸಕಿ. ಎಷ್ಟು ದೌಲತ್ ಇರ್ಬೋದು ಇವ್ರುಗಳಿಗೆ ನೋಡಿ. ತಿನ್ನೋದು ಇಲ್ಲಿ ಅನ್ನ, ತಗೊಳ್ತಾ ಇರೋದು ಇಲ್ಲಿ ಸಂಬಳ. ಇದೇ ತಮಿಳು ಭಾಷೆಗೆ ಹೇಳ್ಬಿಟ್ರೆ, ತಮಿಳ್ನಾಡಲ್ಲಿ ಹೋಗಿ ಹಿಂಗೆ ತಮಿಳು ಭಾಷೆಗೆ ಅಂದ್ರೆ, ತಮಿಳು ಮೈ ಫುಟ್ ಅಂತ ಅಂದ್ರೆ ಯಾರಾದ್ರೂ ಬಿಡ್ತಾರೇನ್ರಿ ಅಲ್ಲಿ? ಎಷ್ಟು ದೌಲತ್ತು ದುರಾಂಕಾರ ಇರ್ಬೋದು ಇವ್ರುಗಳಿಗೆ. So I'm staying here. So they take care of me more. So I respect all Canadians, Canada, everything. I don't talk at all, sir. This is comfortable to me. They take care of my like a family. So how I will school like this. So language is very much important. We are giving more importance to it. So I will start to learn Kannada. I started also, but little words I understand it. But long sentence I need time to convey. Whatever happened to yesterday. Madam. ಸಾರಿ ಕೇಳಿ, ತಪ್ಪಾಗಿದೆ. ನಾನು ಮಾತಾಡಿದ ಕನ್ನಡಿಗರ ಬಗ್ಗೆ ಕನ್ನಡ ಬಗ್ಗೆ ಮಾತಾಡಿದ್ದು ತಪ್ಪಾಗಿದೆ. ಬರ್ಕೊಡಿ, ಅವ್ರಿಗೆ ಕೊಡಿ. ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ಕ್ಷಮೆ ಇರಲಿ. ನಾನು ಕನ್ನಡವನ್ನು ಕಲಿತು ಎಲ್ಲರೊಂದಿಗೂ ಕನ್ನಡದಲ್ಲೇ ಮಾತನಾಡುತ್ತೇನೆ. ಕನ್ನಡಿಗರನ್ನು ಕನ್ನಡ ಭಾಷೆಯನ್ನು ನಾನು ಗೌರವಿಸುತ್ತೇನೆ. ದಯವಿಟ್ಟು ಕ್ಷಮಿಸಿ. ನಾನು ಅವ್ರಿಗೆ ನಾವು ವಾದ ಮಾಡಿದ್ರು, ನನ್ ಪ್ರೂಫ್ ತೋರಿಸು, ಇಲ್ಲಾಂದ್ರೆ ಹಂಗ್ ಮಾಡು, ಹಿಂಗ್ ಮಾಡ್ತೀನಿ, ಹಿಂಗೆ ಅಂತಂದ್ರು. ನಾನು ಮೇಡಮ್ ನೀವು ಮಾತಾಡೋದು ನನಗೆ ಚೂರು ಅರ್ಥ ಆಗ್ತಲ್ಲ. ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅವರು? ಇಂಗ್ಲಿಷ್ ತಮಿಳು ಎರಡು ಮಿಕ್ಸ್ ಮಾಡಿ ಮಾತಾಡ್ತಿದ್ರು. ಕನ್ನಡ ಬರಲ್ಲ ಮೇಡಮ್, ನೀವು ಮಾತಾಡೋ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಯ್ತಲ್ಲ, ನಾವು ಮಾತಾಡೋದು ನಿಮ್ಗೆ ಅರ್ಥ ಆಯ್ತಲ್ಲ, ಜಸ್ಟ್ ಕನ್ನಡದಲ್ಲಿ ಮಾತಾಡಿ ಮೇಡಮ್. ಅದು ಕನ್ನಡ ಇಸ್ ಮೈ ಫುಡ್. ನೀನ್ ತಮಿಳಲ್ಲಿ ಮಾತಾಡು, ನೀನ್ ತಮಿಳ್ ಕಲ್ತ್ಕೊಂಡಾಗ ಮೇಡಮ್ ನೀವು ಇರೋದು ಕರ್ನಾಟಕದಲ್ಲಿ ಅಂತ ನಾವು ಹಿಂಗಂದಿದ್ರೆ, ನೀನ್ ಇರೋದಿಲ್ಲ ತಮಿಳ್ ಮಾತಾಡು, ತಮಿಳ್ ಕಲ್ತ್ಕೋ, ಸರಿನಾ? ಇಡಿಯಟ್ ರಾಸ್ಕಲ್. ಆಮೇಲೆ ಅಂದ್ಬಿಟ್ಟು ಲ್ಯಾಪ್ಟಾಪ್ ಎತ್ಕೊಂಡು ನಾನು ಲ್ಯಾಪ್ಟಾಪ್ ಅಮೌಂಟ್ ಕೊಡೋದಿಲ್ಲ, ಅದೇನ್ ಮಾಡ್ಕೋತೀವಿ ಮಾಡ್ಕೋ. ಆಚೆ ಅಲ್ಲಿ ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮತ್ತು ಕನ್ನಡ ಭಾಷೆಗೆ ಮರ್ಯಾದೆ ಇಲ್ದಿರೋ ತರ ಆಗ್ತಾ ಇದೆ. ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಸೇರ್ಕೊಂಡು ಕನ್ನಡದ ಬಗ್ಗೆ ಅವಮಾನ ಮಾಡುವಂತ ರೀತಿಯಲ್ಲಿ ಪದಗಳನ್ನ ಬಳಸಿ ಮಾತಾಡ್ತಾ ಇದ್ದಾರೆ. ಈ ಘಟನೆ ಬಗ್ಗೆ ಹೇಳೋದಾದ್ರೆ ಪ್ರವೀಣ್. ಖಂಡಿತ ಸಿಂಧೂರ, ಕನ್ನಡ ನೆಲದಲ್ಲಿ ಇಟ್ಕೊಂಡು ಕನ್ನಡ ಭಾಷೆಗೆ ಇದೀಗ ಅವಮಾನ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಸಾಕಷ್ಟು ಪ್ರಕರಣಗಳಲ್ಲಿ ಮಾಲ್ಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಕನ್ನಡ ಭಾಷೆಗೆ ಅವಮಾನ ಮಾಡ್ತಾರೆ ಅಂತೇಳಿ ಸಾಕಷ್ಟು ಹೋರಾಟಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಆದ್ರೆ ಕನ್ನಡ ನೆಲದಲ್ಲಿ ಇಟ್ಕೊಂಡು ಕನ್ನಡ ಭಾಷೆಗೆ ಈಗ ಅವಮಾನ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಕನ್ನಡದಲ್ಲಿ ಮಾತನಾಡಿ ಅಂತ ಕೇಳಿದ್ದಕ್ಕೆ ಕನ್ನಡ ಇಸ್ ಮೈ ಫುಟ್ ಅಂತೇಳಿ ಉಪನ್ಯಾಸಕ್ಕೆ ಮಾತನಾಡಿರುವಂತದ್ದು. ಅಂದ್ರೆ ಕನಕಪುರ ತಾಲೂಕಿನಲ್ಲಿರುವಂತಹ ಜೈನ್ ಕಾಲೇಜ್ನ ಉಪನ್ಯಾಸಕಿ ಪ್ರಿಯದರ್ಶಿನಿ ಏನಿದ್ದಾಳೆ, ಅದೇ ಕಳೆದ 2 ದಿನಗಳ ಹಿಂದೆ ಒಂದು ಲ್ಯಾಪ್ಟಾಪ್ ನ ರಿಪೇರಿಗೆ ಒಂದು ಅಂಗಡಿಗೆ ಕೊಟ್ಟಿರ್ತಾರೆ. ಅಲ್ಲಿ ರಿಪೇರಿ ಮಾಡಿಸುವಂತ ಸಂದರ್ಭದಲ್ಲಿ ಮಾಲೀಕನ ಜೊತೆ ಮಾತನಾಡ್ತಂತ ಸಂದರ್ಭದಲ್ಲಿ ಅಂದ್ರೆ ಲ್ಯಾಪ್ಟಾಪ್ ಅನ್ನ ಸರಿಯಾಗಿ ಮಾಡಿಲ್ಲ, ರಿಪೇರಿ ಮಾಡಿಲ್ಲ ಅಂತ ಹೇಳಿ ತಮಿಳ್ನಲ್ಲಿ ಆತನಿಗೆ ಬೈತಾ ಇರ್ತಾರೆ. ಹಾಗಾಗಿ ಆತ ಕನ್ನಡದಲ್ಲಿ ಮಾತನಾಡಿ ಮೇಡಮ್ ನಮ್ಗೆ ತಮಿಳ್ ಬರೋದಿಲ್ಲ ಅನ್ನೋದಕ್ಕೆ ಕನ್ನಡ ಇಸ್ ಮೈ ಫುಟ್ ಅಂತೇಳಿ ಪದವನ್ನ ಬಳಕೆ ಮಾಡಿರುವಂತದ್ದು. ಅದು ಸಿಸಿಟಿವಿಯಲ್ಲಿ ಕೂಡ ರೆಕಾರ್ಡ್ ಆಗಿರುತ್ತದೆ. ಮಾಲೀಕ ಏನ್ ಮಾಡ್ತಾನೆ, ತಕ್ಷಣ ಸಿಸಿಟಿವಿ ಫುಟೇಜ್ ಜೊತೆಗೆ ಒಂದು ಬೈಟ್ ಅನ್ನ ಕೊಟ್ಟು ಸಾಕಷ್ಟು ವೈರಲ್ ಮಾಡ್ತಾನೆ. ಅಂದ್ರೆ ಈಕೆ ಕನ್ನಡ ಭಾಷೆಗೆ ಅವಮಾನವನ್ನ ಮಾಡಿದರೆ, ಕನ್ನಡ ಮಾತನಾಡಿ ಅಂದಿದ್ದಕ್ಕೆ ಕನ್ನಡ ಇಸ್ ಮೈ ಫುಟ್ ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರೆ ಅಂತೇಳಿ ವೈರಲ್ ಮಾಡಿರ್ತಾರೆ. ತಕ್ಷಣ
ಕನ್ನಡ ಪರ ಹೋರಾಟಗಾರರು ಕೂಡ ಆ ವಿಡಿಯೋನ ನೋಡಿದ ತಕ್ಷಣ ಕಾಲೇಜಿಗೆ ಭೇಟಿಯನ್ನ ಕೊಟ್ಟು ಕಾಲೇಜಿಗೆ ಭೇಟಿ ಮಾಡಿ ಏನೋ ಆಡಳಿತ ಮಂಡಳಿ ಜೊತೆಗೆ ಒಂದಷ್ಟರಲ್ಲಿ ಪ್ರಾಂಶುಪಾಲರು ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈಕೆ ಕನ್ನಡದ ಬಗ್ಗೆ ಅವಮಾನ ಮಾಡಿದ್ದಾಳೆ. ಹಾಗಾಗಿ ಈಕೆ ಕ್ಷಮೆನ ಕೇಳೋದಕ್ಕೂ ಜೊತೆಗೆ ಇಲ್ಲಿಂದ ಕಾಲೇಜಿನಿಂದ ಅಮಾನತ್ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಾರೆ. ತಕ್ಷಣ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟು ಆಕೆಯ ಬಳಿ ಕ್ಷಮೆಯನ್ನ ಕೇಳ್ತಾರೆ. ಅಂದ್ರೆ ನಾನು ಮಾತನಾಡಿದಂತ ಪದ ತಪ್ಪು, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಅನ್ನೋ ಒಂದು ಮಾತುಗಳನ್ನ ಆ ಉಪನ್ಯಾಸ ಕೇಳುವಂತದ್ದು. ಜೊತೆಗೆ 3 ದಿನಗಳ ಗಡುವನ್ನ ಕನ್ನಡ ಪರ ಹೋರಾಟಗಾರರು ಕೊಟ್ಟಿರುವಂತದ್ದು. ಈಕೆಯನ್ನ ಈ ಕೂಡಲೇ ವಜಾವನ್ನ ಮಾಡಬೇಕು, ಕನ್ನಡ ನಾಡಲ್ಲಿ ಇಟ್ಕೊಂಡು ಕನ್ನಡ ಭಾಷೆಯನ್ನ ಮಾತಾಡಿ ಅನ್ನೋ ಕಾರಣಕ್ಕೆ ಈ ರೀತಿ ಪದವನ್ನ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ. ಹಾಗಾಗಿ ಈಕೆಯನ್ನ ವಜಾ ಮಾಡಬೇಕು ಅಂತೇಳಿ ಕನ್ನಡ ಪರ ಹೋರಾಟಗಾರರು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಸಿಂಧೂರ. ಸರಿ ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.